ನಿಮ್ಗೆ ಗೊತ್ತಿದೆಯಾ? ಎಷ್ಟು ಎಕರೆ ಇದೆ? ಜಾಸ್ತಿ ಇದ್ರೆ ಏನಾಗ್ತೀಯಾ? ರಿಸಲ್ಟ್ ಕೊಡ್ತೀನಿ ನಿಮ್ಮ ಕೆಲಸಕ್ಕೆ. ಎಷ್ಟು ಎಕರೆ ಇದೆ ನೋಡು, ಕಂಡುಬಿಡು. ಸರ್ ಬೇರೆ ಸರ್ವೆ ನಂಬರ್ಗಳೆಲ್ಲ ಕಟ್ಟಿದ್ದಾರೆ, ನೀವು ಬರೀ 45 ಎಕರೆ ಎಷ್ಟಿದೆ? 62 ಎಕರೆ 19 ಗುಂಟೆ ಇದೆ. 42 ಎಕರೆ 19 ಗುಂಟೆ ಏನಿದು? ಏನು ಖರಾಬು ನೋಡಿ ಸರ್. ಇಲ್ಲಿ ಇನ್ನು 20 ಎಕರೆ ಎಲ್ಲೋಯ್ತು? 42 ಎಕರೆ ಆಯ್ತಲ್ಲ, ಇನ್ನು 20 ಎಕರೆ ಎಲ್ಲೋಯ್ತು? ಏನು ಜನ ಮಶಾಣಕ್ಕೆ ಬಂದಿದ್ದಾಗ ಮನೆಗೆ ಬರ್ತೈತಾ? ನೀನು ಗೊತ್ತಿಲ್ಲ ಜಮೀನು ಎಷ್ಟೈತೆ ಅಂದ್ಬಿಟ್ಟು. ಸರ್ ನಿಮ್ಮ ಜಮೀನು ಸರ್, ಅದಕ್ಕೆ ನೀವು ಹೊಸ ಬಂದಿದ್ದೀರಾ, ನೀನು ಹೊಸ ಬಂದಿದ್ದೆ, ನಿಮ್ಗೆ ಓಡ್ತಾ ಇದ್ದೀನಿ. ಸರಿ ಆಯ್ತು, 42 ಎಕರೆ 19 ಗುಂಟೆ ಜಮೀನು ಇರಬೇಕು. ಎಷ್ಟಿದೆ ಇಲ್ಲಿ ನೋಡ್ರಿ ಮಾಧ್ಯಮದವ್ರ? 42 ಎಕರೆ 19 ಗುಂಟೆನಾ 42ನ 0 ಮಾಡ್ಬಿಟ್ಟವ್ರೆ. ಯಾರು ಮಾಡೋದು? ಅಧಿಕಾರಿಗಳು. 40 ಎಕರೆ 19 ಗುಂಟೆ, 42 ಎಕರೆ 19 ಗುಂಟೆಯಲ್ಲಿದೆ. 40 ಎಕರೆ 19 ಗುಂಟೆಯಲ್ಲಿದೆ. 2 ಎಕರೆ ಇಲ್ವಾಯ್ತು ನೋಡ, 2ನ 0 ಮಾಡ್ಬಿಟ್ಟವ್ರೆ. ಇದು ಹೊಸದಾಗಿ ತಾಲೂಕು ಆಫೀಸಲ್ಲಿ ಅಪ್ಲೈ ಮಾಡಿ ತಗೊಂಡಿರೋದು ಕಾಪಿ ಪಾಣಿ. ಇದು ಅಧಿಕಾರಿಗಳು ಏನಾದರೂ ಮಾಡ್ಬೋದು. ಒಬ್ಬ ಬಡವ ತಲೆ ಕೊಟ್ಟೆ ಇಲ್ದವನು ಏನಾರ ಮಾಡಿದ್ರೆ ಅವ್ನ ಮೇಲೆ FIR ಹಾಕ್ತಾರೆ, ಕೇಸ್ ಬುಕ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಇದಕ್ಕೆ ಯಾರು ಹೊಣೆ? ಯಾಕಂದರೆ ಮಾಧ್ಯಮದವ್ರು ಇದ್ದೀರಿ, ಜನ ಇದ್ದೀರಿ, ಸ್ವಲ್ಪ ಒಂದು 10 ನಿಮಿಷ ಸೈಲೆಂಟ್ ಆಗಿರಲ್ಲ. ನಾನು ಬಿಡುಗಡೆ ಮಾಡ್ತೀನಿ. ನನ್ನ ಏನಾರ ಬಿಡುಗಡೆ ಮಾಡಿದ್ರೆ ನನ್ನ ಮೇಲೆ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಪತ್ರಿಕಾ ವರ್ಷ ಮಾತ್ರ ಮಾಡಲಿ, 100 ಮಾಡಲಿ, ನನಗೇನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಜನಕ್ಕೆ ಅನುಕೂಲ ಆಗಬೇಕು. ಆಯ್ತಾ ಇದೆ ಸರ್? ಇದ್ಯಾ ಸರ್ ಮಾಡಿರೋದು? 42 ಎಕರೆ 19 ಗುಂಟೆ. ನಾನು ಹೇಳೋದು ಕೇಳಿ ಸರ್, ನಿಮಗೆಲ್ಲ ಗೊತ್ತಾಗಿರೋದು. ನಾನು ಕಣ್ಣು ಹಾಸ್ಪಿಟ್ಲಿಗೆ 2 ಎಕರೆ ಕೊಟ್ಟಿದ್ರೆ, ಕಣ್ಣು ಹಾಸ್ಪಿಟ್ಲಿಗೆ 2 ಎಕರೆ ಸಪ್ರೇಟಾಗಿ ಇರ್ತೈತೆ. ಈಗ ಸರ್ ನಾನು ಹೇಳೋದು ಕೇಳಿ ಸರ್, ಟೋಟಲ್ ಜಮೀನು 42 ಎಕರೆ 19 ಗುಂಟೆ ಇರಬೇಕು. ಅದನ್ನ 2ನ 0 ಯಾಕೆ ಮಾಡಿದ್ರಿ? ಮಾಡೋ ಪ್ರಾಯೋಜನ ಇದೆಯಾ ಸರ್? ನನಗೆ ಅದೆಲ್ಲ ಹೇಳ್ಬೇಡಿ, ಅಲ್ಲ ನೋಡಿದ್ದೀನಿ, ನನಗೆ ಹೇಳ್ಬೇಡಿ, ನನಗೆ ಅದೆಲ್ಲ ಹೇಳೋಕೆ ಬರಬೇಡಿ. ಇದು ತಾಲೂಕು ಆಫೀಸರ್ ಯಾರು ಕೊಡೋದು? ಶಿರ್ಸ್ತದಾರ ಕೊಟ್ಟಿರೋದು. ಕರೆಕ್ಟಾ? ಇದೊಂದು ಆಯ್ತಾ? ಆಮೇಲೆ ಸರ್ವೆ ನಂಬರ್ 207ರಲ್ಲಿ 21 ಎಕರೆ 22 ಗುಂಟೆ ಜಮೀನಿದೆ. ಕರೆಕ್ಟಾ? 1974-75ರಲ್ಲಿ ಡೆವಲಪ್ ಆಫೀಸರು PDO ಇವರು ನಾವು ಸೈಟು ನಿವೇಶನ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 1ರಿಂದ 100 ಸೈಟ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಎಷ್ಟರಲ್ಲಿ? 21 ಎಕರೆ 22 ಗುಂಟೆಯಲ್ಲಿ. ಇದು ಪ್ರಾಣಿ ಕೆಚ್ಚು. ಇದು ಯಾರು ಮಾಡೋದು? ಇದು ಅಧಿಕಾರಿಗಳು ಮಾಡಿರೋದು. ಯಾರು ಮಾಡೋದು? ಯಾವಾಗ ಮಾಡೋದು? 74-75ರಲ್ಲಿ. ಅರ್ಥ ಆಯ್ತಾ? 21 ಎಕರೆಯಲ್ಲಿ 100 ಸೈಡ್ಗೆ ಎಷ್ಟು ಜಮೀನು ಬೇಕಾಗುತ್ತೆ? 10 ಎಕರೆ ಬೇಕಾಗುತ್ತಲ್ಲ. ಇನ್ನು 11 ಎಕರೆ 22 ಗುಂಟೆ ಎಲ್ಲೋ ಜಮೀನು. ಯಾವ ಸರ್? ಆಯ್ತು ಓಕೆ 90% ದಿನಾಂಕ 8/7/2014ರಲ್ಲಿ 90%ಗೆ ನಾವು ಹಾಕಿದ್ರಿ. ನಾನು ಪಂಚಾಯತಿ ಸದಸ್ಯನು, ರವೀಂದ್ರ ಅವರು ಚೇರ್ಮನು. 14 ವರ್ಷ ಆಯ್ತಲ್ಲ, 12 ವರ್ಷ ಆಯ್ತಲ್ಲ, ಯಾರು ಒಂದು ಹಕ್ಕುಪತ್ರ ಕೊಟ್ಟಿದ್ರಿ ನೀವು? ಸರ್ ಟೋಟಲ್ ಎಷ್ಟು? 53 ತಾತ್ಕಾಲಿಕ ಹಕ್ಕುಪತ್ರ ಕೊಟ್ಟಿದ್ದೀವಿ ನಾವು. ಎಲ್ಲಿ ಕೊಟ್ಟಿದ್ಯಾ? ಲಿಸ್ಟ್ 129 ಕೊಟ್ಟಿದ್ದೀರಿ. MLA ಅವರು ನಾನು ಹೇಳೋದು ಕೇಳಿ, 129 ಜನಕ್ಕೆ ಕೊಟ್ಟಿದ್ದೀರಿ. ಅದನ್ನು ಯಾರು ನೋಂದಣಿ ಮಾಡ್ಕೊಡೋದು? ಸಂಬಂಧಪಟ್ಟ ತಹಸೀಲ್ದಾರ್ ಮಾಡಬೇಕಿಲ್ಲ, ನೀವು ಮಾಡಬೇಕಿಲ್ಲ, RI ಮಾಡಬೇಕಲ್ವಾ? ಇದುವರೆಗೂ 10,000 ಕಟ್ಸ್ಕೊಂಡ್ರಿ, ಮಾಡೋಕ್ಕಾಗಲ್ಲ.
ಆಗಿಲ್ಲ ನಿಮ್ಮ ಕೈಯಲ್ಲಿ. ಸರ್ ನಾನು ಹೇಳೋದು ಕೇಳಿ ಆಮೇಲೆ ಆನ್ಸರ್ ಮಾಡಿ ಆಮೇಲೆ 90% ಸರ್ಕಾರ ಬಿಟ್ಟಿರೋದು 100 ರೂಪಾಯಿ ಕಟ್ಕೊಂಡು ನಾನು ನೋಡಿ ಸುಮ್ಮನೆ ಏನೇನೋ ಮಾಡುವುದಲ್ಲ, ಜನರಿಗೆ ಕಣ್ಣೋಡ್ ಸ್ವಲ್ಪ ಬೇಡ. ನಮ್ಮ ಮನೆಗಳಿಗೆ ಸರ್ ಇವಾಗ ತಗೊಬಂದು ನೋಡಿ ಅದನ್ನ ಪಂಚಾಯತ್ ಫಸ್ಟ್ ಈಗ ಮಾಡಿಸಿ ಆಮೇಲೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ನಾವು ನೋಡಿ, ನಾನು ಪಂಚಾಯತಿ ಮುಂಭಾಗ ದಿನಾಂಕ 31/1911 ಇಸ್ವಿಯಲ್ಲಿ ನಾನು ಧರಣಿ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ. ಸ್ವಾಮಿ 11 ಇಲ್ಲ ಸ್ವಾಮಿ, 11 ನೋಡಿ ಪ್ರೆಸ್ ನೋಡಿ ಯಾರು ಅಲ್ಲಿ ಇದ್ದಿದ್ದು ವಿಡಿಯೋ ಇದ್ದಾರೆ ನೋಡಿ, ಅರ್ಥ ಆಯ್ತಾ? ಇವಾಗ 90%ಗೆ ನಾನು 2014 ನೋಡಿ ಇಷ್ಟು ಜನದ್ದು ನಾನು 100 ರೂಪಾಯಿ ಖರ್ಚು ನಾನು ಅಪ್ಲಿಕೇಶನ್ ಆಗಿದೆ. ಎಷ್ಟು ಜನಕ್ಕೆ ಸ್ವಾಮಿ ನಾವು ಕೊಟ್ಟಿದ್ದೀರಿ? ಸರ್ವೆ ನಂಬರು 207 180 ಇದೆ, 2 ನಂಬರ್ 850 ಜನ 800 ಚಿಲ್ಲರೆಗೆ ಹಾಕಿರೋದು. 839ಕ್ಕೆ 8 ಜನಕ್ಕಪ್ಪ ನೀವು ಫಲಾನುಭವಿಗೆ 20 ಕೊಟ್ಟಿದ್ದೀರಿ. MLA ಅವ್ರು ನಿಮ್ಗೆ 50 ಸಲ ಹೇಳಿದ್ದಾರೆ. ಏನಪ್ಪ ನೀನು ನಿನ್ ಗ್ರಾಮ ಸೇವಕ ಅಣ್ಣ ನಾರಾಯಣಸ್ವಾಮಣ್ಣ ಹಿಂದೆ ಇರೋರು ಹೇಳಿರ್ತಾರೆ, ಇವ್ರು ಯಾಕೆ ಮಾಡಬಾರ್ದು? ಸರ್ ಇವಾಗ ನಾನು ಬಂದ್ಮೇಲೆ ಯಾವ ರೀತಿ ಕೊಡಿ ನಾನು ಮಾಡ್ತೀನಿ. ಎಷ್ಟು ದಿನದಲ್ಲಿ ಮಾಡ್ತೀಯಾ? 50 ಅಲ್ಲ ಸರ್, 50 ಅಪ್ಲಿಕೇಶನ್ ಕೊಡಿ. 50 ವರ್ಷ ಆಗಿದೆ ಮನೆಗೆ ಕಟ್ಕೊಂಡು ಬಡವರು. 50 ವರ್ಷದಿಂದ ಎಷ್ಟು ಶಾಸಕರು ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ, ಪಕ್ಷ ಬೇಕಾಗಿಲ್ಲ. ಬಡವ್ರಿಗೆ ಅನುಕೂಲ ಆಗಬೇಕು, ಖಾತೆ ಮಾಡ್ಕೊಳ್ಬೇಕು. 50 ವರ್ಷ ಆಗಿದೆ, ಒಬ್ಬ ಬಡವನ ಮನೆ ಕಟ್ಟಬೇಕಲ್ಲ, ಏನು ಮಾಡೋದು? ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆಮೇಲೆ 129 ಜನಕ್ಕೆ ರಿಜಿಸ್ಟರ್ ಮಾಡೋಂತ ಎಷ್ಟು ಸಲ ಇದ್ದಾರೆ. ವಿಡಿಯೋ ಅವ್ರು ಏನು ಹೇಳಿದ್ರು, ತಹಸೀಲ್ದಾರ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೇಳು ಅಂದರು. ಆ ಸದಸ್ಯರುಗಳನ್ನ ನಮ್ಮ ಪಂಚಾಯತ್ ಸದಸ್ಯರುಗಳೆಲ್ಲ ಹೇಳಿದ್ರು. ನಾನೇ ಮನೇಲಿ ಮಾಹಿತಿ ತಗೊಂಡು ಲಿಸ್ಟ್ ಮಾಡಿ ಸರ್ ಇವಾಗ ಗ್ರಾಮ ಸಭೆಯಲ್ಲಿ ಏನೋ ಹೇಳ್ಬಿಟ್ಟು ತರಿಸ್ಕೊಳ್ಳೋದು ಬೇಕಾಗಿಲ್ಲ. ಎಷ್ಟು ದಿನ ಹೇಳಿ ಎಷ್ಟು ದಿನ ಆಯ್ತಪ್ಪ? ಆಮೇಲೆ ನೋಡಿ ಇದನ್ನ ಇವಾಗ ಸರ್ವೆ ನಂಬರ್ 233ರಲ್ಲಿ ಟೋಟಲ್ 6 ಎಕರೆ 25 ಎಕರೆ ಜಮೀನಿದೆ. 1 ಎಕರೆ 7 ಗುಂಟೆ ಈತ ಮೈದಾನಕ್ಕೆ ಹೋಯ್ತು. ಇನ್ನು 5 ಎಕರೆ 23 ಗುಂಟೆ ಇದು ಯಾರೋ ಒಬ್ಬನು ಮಹಾನುಭಾವನು ವಯಸ್ಸಾಗಿರೋನು ಭೂಕಂಪನಿಗೆ ಕೇಸ್ ಹಾಕಿದ್ದ. ಇದನ್ನ 180 ಅಲ್ಲ ಸ್ವಾಮಿ, 233 233 ಇದನ್ನ ನೋಡಿ, ಇದನ್ನ 100 ಜನ ಮನೆ ಕಟ್ಕೊಂಡವ್ರು ಅಂದ್ಬಿಟ್ಟು ವಿಡಿಯೋ ವಿಜಾತ ಮೇಡಮ್ ಆ ಯಮ್ಮನ ಮಾಯಸಂದ್ರದಲ್ಲಿದ್ದಾಳೆ. ಆ ಯಮ್ಮನ ಸೈನ್ ಹಾಕ್ಬಿಟ್ಟು ಭೂಕಂಪನಿಗೆ ಕೊಟ್ಬಿಟ್ರು. ಭೂಕಂಪನಿಗೆ ಕೊಟ್ಟ ಮೇಲೆ ಭೂಕಂಪನಿಗೆ ಏನು ಮಾಡಿದ್ರು, 100 ಜನ ಫಲಾನುಭವಿಗಳು ಕಟ್ಕೊಂಡಿದ್ದಾರೆ ಮನೆ ಅಂದ್ಬಿಟ್ಟು ಕೇಸ್ ವಜಾ ಮಾಡಿದ್ರು. ಇದು ಯಾರು ಕೊಟ್ಟಿರೋದು? ಪಂಚಾಯತ್ ಅವ್ರು ಕೊಟ್ಟಿರೋದು. ಮಾಹಿತಿ ಇದೆಯಾ ಮೇಡಮ್ ತಮ್ಮ ಹತ್ರ? ಪಂಚಾಯತ್ ಅವ್ರು ಕೊಟ್ಟಿರೋದು ಮಾಹಿತಿ ಇದೆಯಾ? ದಯವಿಟ್ಟು ಪರಿಶೀಲಿಸಿ. ಬರ್ಬೇಕಂತ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ. ಇದು ಸರ್ಕಾರಿ ಬಂದ್ರೆ ಇದನ್ನ ಯಾರು ಮನೆ ಕಟ್ಟಂಗಿಲ್ಲ. ಆಮೇಲೆ ಸಪೋಸು ಈಗ 180 ಅಂತ ಪಂಚಾಯತಿಯಲ್ಲಿ ಖಾತೆ ಮಾಡ್ಬಿಟ್ಟು ಕುತ್ಕೊಂಡಿದ್ದಾರೆ. ಆ 180 ಪಕ್ಕದಲ್ಲಿ ಮೊನ್ನೆ ಏನಾಗೈತೆ, ಪಂಚಾಯತಿ ಬಂದ ಮೇಲೆ 180 ಮೇಲೆ ಇತ್ತು, ಕೆಳಗಡೆ 233 ಅಂತ ನಂಬರ್ ಕೊಟ್ಟು ಖಾತೆ ಮಾಡೋರು ಪಂಚಾಯತ್. ಯಾವ ಥರ ಆಗುತ್ತೆ ಮೇಡಮ್ ಅದು? ನಾನು ಒಂದು ಸಬ್ಜೆಕ್ಟ್ ಜನಗಳು ಸ್ವಲ್ಪ ಕೇಳ್ಕೊಳ್ಳಿ, ಇದನ್ನ ಇನ್ನೂ ಒಂದು ಸಬ್ಜೆಕ್ಟ್ ಐತೆ, ಅರ್ಥ ಆಯ್ತಾ? ಆಮೇಲೆ ನೋಡಿ, ಇದು ಮರ್ಸೂರವರು ಫಲಾನುಭವಿ 9,600 ಅಡಿ ಖಾತೆ ಮಾಡಿದ್ದಾರೆ. 60-40 2010ರಲ್ಲಿ 9 ಟನ್ ಹಾಕೋರು ಪಂಚಾಯತಲ್ಲಿ 2011 ರಿಜಿಸ್ಟರ್ ಮಾಡಿದ್ರೆ ಹಂಗೆ ಇಟ್ಕೊಂಡಿದ್ರು. ನಾನು ಪಂಚಾಯತಿಲಿ ಇದ್ದೆಲ್ಲ ಮಾಡೋಕ್ಕಾಗಿಲ್ಲ. ನಾನು ಪಂಚಾಯತಲ್ಲಿ 2020 ಸೋತ ಮೇಲೆ 2022ರಲ್ಲಿ 9,600 ಅಡಿ ಖಾತೆ ಮಾಡಿದ್ದಾರೆ. ಈ ಖಾತೆ ಇದ್ರ ಬೆಲೆ ಎಷ್ಟು ಗೊತ್ತಾ? 5 ಕೋಟಿ ಆಗುತ್ತೆ. ಈ ಖಾತೆ 5 ಕೋಟಿ ಆಗುತ್ತೆ. ಯಾವುದು? ಸರ್ಕಾರಿ ಜಮೀನು. ಒಬ್ಬ ಪ್ರಭಾವಿ ವ್ಯಕ್ತಿ ಬಾಡಿಗೆ ಬರುತ್ತೆ, ರೈತ, ಆತನಿಗೆ ಗತಿ ಇಲ್ವಾ? ಇದು 8 ಸೈಟ್ ಖಾತೆ ಮಾಡಿದ್ದಾರೆ. 2022ರಲ್ಲಿ ಮೊನ್ನೆ ಮಾಡೋದು ಏನೋ ಈ ಖಾತೆ. ಆಮೇಲೆ
ಅದು ಬಿಟ್ಟು ಇದು ಮಾಹಿತಿ ಹಾಕಿ ತಗೊಂಡಿದ್ದೀನಿ 17 ಸೈಟು ಈ ಖಾತೆ ಮಾಡಿದ್ದಾರೆ. ಇದು 9-10 ಮಾಡಿದ್ದಾರೆ. ಒಟ್ಟು ಟೋಟಲ್ 25 ಸೈಟ್ ಖಾತೆ ಮಾಡಿದ್ದಾರೆ. ಅದು ಬಿಟ್ಟು 233ರಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾನೆ ಪುಣ್ಯಾತ್ಮ. ನನ್ನ ಬಗ್ಗೆ ಮಾತಾಡ್ದ ಅವ್ನು ಪ್ರೆಸ್ ಮೀಟಲ್ಲಿ ಅವ್ನು ಮಾತಾಡಲಿ. ಅದನ್ನ ನೋಡಿ 25 ಸೈಡ್ ಒಂದು ಮನೆ ಖಾತೆ ಮಾಡವ್ರೆ. ಒಬ್ಬ ರೈತ ಬಾಡಿಗೆ ಬರುತ್ತೆ ಅವನಿಗೆ. ಇದನ್ನ ನಾನು ಸುಮಾರು ಗ್ರಾಮ ಸೇವೆಯಲ್ಲಿ 15 ವರ್ಷದಿಂದ ನಾನು ಓಟ ಮಾಡ್ತಾ ಇದ್ದೀನಿ. ಎಲ್ಲ ಸದಸ್ಯರು ಇದ್ರೆ ಕೇಳ್ಕೊಳ್ರಿ. ನಾನು ಏನು ಯಾವುದೋ ಒಂಥರ ಮಾಡಿಲ್ಲ. ಇದನ್ನೆಲ್ಲ ಯಾರು ಹೊಣೆ ಇದಕ್ಕೆ? ಅದಕ್ಕೆ ನಾನು ನಿಮ್ಗೆ ಏನು ಹೇಳಿ ಜಗಳ ಮಾಡಿದ್ದು, ನಾವೆಲ್ಲರೂ ಇವಾಗ ಬರಬೇಕು, ಇವಾಗ ಗಮನಿಕೋಬೇಕು. ನಾನು ಇವಾಗ ಹಾಕಿದೆ ಲೆಟ್ರು, ಸ್ವಾಮಿ ಖಾತೆ ರದ್ದು ಮಾಡಂತ. ಈ ಖಾತೆನ ಹಾಕಿದೆ. ಇವಾಗ ಹೇಳ್ರ ಇವಾಗ ನಾವು ಕೊಡ್ರಿ, ಇವತ್ರ ಹೋದ್ರೆ ಶಿವ ಹತ್ರ ಹೋಗಂತೀರಿ. ಮಾಡೋವಾಗ ಶಿವ ಇವ ಯಾರು ಇಲ್ವಾ? ಪಂಚಾಯತಿಯಲ್ಲಿ ಮಾಡಿಬಿಟ್ರೆ ಕಣ್ಮುಚ್ಕೊಂಡು ಕತ್ತೆ ಕಾಯ್ತಾ ಇದ್ದೀರಾ? ಕತ್ತೆ ಮೇಸಕ್ಕೆ ಬಂದಿದ್ದೀರಾ? ನಿಮ್ಗೆ ಸಂಬಳ ಕೊಡೋಲ್ಲ ಸರ್ಕಾರ. ಅದೇ ಒಬ್ಬ ಬಡವನಿಗೆ ಈ ಖಾತೆ ಮಾಡ್ಬೇಕಂತ ಅವನು ಓಡಾಡಿ ಸತ್ತೋಗ್ಬೇಕು. ಒಬ್ಬ ಹೆಂಗಸು ಎಂತನ ಬೇಕಂದ್ರೆ ಓಡಾಡಿ ಸಾಯ್ಬೇಕು. ಇದಕ್ಕೆಲ್ಲ ಯಾರು ಸಾಯೋದು? ಏನು ಧ್ವಂಸದಲ್ಲಿ ಪಂಚಾಯತ್ ತರ ಆಗ್ತಾ ಇದೆ. ಇದು ಸ್ವಲ್ಪ ಯೋಚನೆ ಮಾಡ್ಬೇಕು ಸ್ವಾಮಿ ನೀವು. ಬೆಲೆ 30 ಕೋಟಿ ಬರ್ತೈತೆ. ಇವತ್ತಿನ ಬೆಲೆ 30 ಕೋಟಿ ಬರ್ತೈತೆ. 30 ಕೋಟಿ ಆಸ್ತಿ ಅಂತ ಮಾಡ್ಕೊಂಡಿರೋದು. ಬಡವ ಆದ್ರೆ ಹೇಳ್ರಿ ಸ್ವಾಮಿ, 30 ಕೋಟಿ ಆಸ್ತಿ ಸ್ವಾಮಿ. ಸರ್ಕಾರಿ ಜಮೀನು, ಸರ್ಕಾರಿ ದುಡ್ಡು, ಯಾರೋ ಗೊತ್ಕೋದು. ಬಡವನು ಅಲ್ಲೇ ಸಾಯ್ತು ಹೋಗ್ಬಿಡ್ಬೇಕು ಅವನು. ಅರ್ಥ ಆಯ್ತು? ಇವೆಲ್ಲ ಯಾರು ಕೇಳೋರಿಲ್ವಾ? ಒಂದು ಬಡವ ಒಂದು ಚೂರು ಒಂದಡಿ ರೋಡ್ ಬರ್ತಾರೆ. ಅದೇ ಇಂಥವ್ರು ಈಗ ಭೂಮಿ ಒಂದ್ ನಿಮಿಷ ಕೊಡ್ತೀನಿ ಸರ್, ನಿಮ್ಗೆ ಕೊಡ್ತೀನಿ ಸರ್. ಸರ್ ಇದೆಲ್ಲ ಕಾಪಿಗಳೀಗ ಆಲ್ರೆಡಿ ತಾಲೂಕ್ ಆಫೀಸಲ್ಲಿದೆ, ತಾಲೂಕ್ ಪಂಚಾಯತಿಯಲ್ಲಿದೆ. ಅವ್ರ ಹೆಸರೇ ಪ್ರಸ್ತಾಪ ಮಾಡಿದ್ರೆ ನೀವು ಇಷ್ಟೆಲ್ಲ ನೀವು ದಾಖಲೆ ಇಟ್ಕೊಂಡಿದ್ದೀರಲ್ಲ, ಅವ್ರ ಹೆಸರೇ ಪ್ರಸ್ತಾಪ ಮಾಡಿ ಸಮಾಜಕ್ಕೆ ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಸಮಾಜಕ್ಕೆ ಗೊತ್ತಾಗಕ್ಕೆ ನಾನು ಇವತ್ತು ಪ್ರಶ್ನೆ ಪ್ರಸ್ತಾಪ ಮಾಡಿ ಸರ್, ಅವ್ರ ಹೆಸರು ಪ್ರಸ್ತಾಪ ಮಾಡಿ ಸಮಾಜ ಗೊತ್ತಾಗಬೇಕಲ್ಲ. ಪ್ರಸ್ತಾಪ ಅಂದ್ರೆ ಕೃಷ್ಣಪ್ಪ ಅಂದ್ಬಿಟ್ಟು 12ನೇ ವಾರ್ಡ್ ನಂಬರು ಕೃಷ್ಣಾರೆಡ್ಡಿ 12ನೇ ವಾರ್ಡ್ ನಂಬರು ಮಾಜಿ ಸದಸ್ಯನು. 30 ಕೋಟಿ ಆಸ್ತಿ ಇದು. 30 ಕೋಟಿ ಆಸ್ತಿ ಕಟ್ಟಿಸಿರೋದು. ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡಿ ಅವ್ನು ಹಂಗೆ ತಗೊಂಡ ಹಿಂಗೆ ತಗೊಂಡ. ನಾನು ಎಲ್ಲಾನು ₹1 ತಗೊಂಡು ಎಲ್ಲಾನು ಸೈಟ್ ಮಾಡಿದ್ರೆ ನೀವು ಎಷ್ಟು ಜನ ಸೇರಿದ್ರೆ 8 ಜನ ಚಪ್ಪಲಿ ತಗೊಂಬಂದು ಹಾರ ಹಾಕಿ ಬಸ್ ಸ್ಟ್ಯಾಂಡ್ ನನಗೆ ಚಪ್ಪಲಿ ಕೊಡಿ, ನಾನು ತಿನ್ನೋಕೆ ರೆಡಿ. ಆಮೇಲೆ ಮಂಜು ಅವರೇ, ರೆಡಿ ನಾನು. ಈಗ ಗೋಮುಂದು ಗುಡ್ಡೆ 40-50 ಮನೆಗಳು ವಾಸ ಮಾಡ್ತಾ ಇದ್ದಾರೆ, 50 ವರ್ಷದಿಂದ ಇದ್ದಾರೆ. ಅದು ಪಾಪ ಅವ್ರಿಗೆ ಗೊತ್ತಿಲ್ಲ ಸರ್ಕಾರಿ ಜಾಗ ಅಂತ ಮನೆಗೂ ಕಟ್ಕೊಂಡಿದ್ದಾರೆ ಬಡವ್ರ. ಅದನ್ನ ಸರ್ವೆ ಮಾಡಿದ್ದೀರಲ್ಲ, ಅದನ್ನೇನ್ ಮಾಡ್ತೀರಾ? ಈಗ ಇಷ್ಟೆಲ್ಲ ಒತ್ತುವರಿಗೆ ಮಾಡ್ಕೊಂಡಿದ್ದಾರೆ ಕೋಟ್ಯಾಧಿಪತಿಗಳು, ಭೂಮಾಲೀಕರು. ಇದನ್ನೇನ್ ಮಾಡ್ತೀರಾ? ಏನಾಗಿದೆ ಅಂದ್ರೆ ಪರಿಸ್ಥಿತಿ, ಬಡವ್ರ ಮನೆಗಳು ತೆರವು ಮಾಡ್ತಾರೆ, ಆಮೇಲೆ ಈ ಖಾತೆಗಳಾಗ್ತವೆ. ಇನ್ ಮಿಕ್ಕಿದ್ ಯಾವ್ದು ಗಮನಕ್ಕೆ ಬರಲ್ಲ. ಇವರು ಕೆರೆ ಜಾಗದಲ್ಲಿ ಕೆರೆ ಇಟ್ಟಿಲ್ಲ. ನಿಮ್ಗೆ ಮಾಹಿತಿ ಇರ್ಲಿಲ್ವಾ ಅಲ್ಲಿ ಆಗಿದೆ ಅಂತ? ನಿಮ್ಗೆ ಗ್ರಾಮ ಸಾಹೇಬ್ರಿಗೆ ಮಾಹಿತಿ ಇರ್ಲಿಲ್ವಾ? ಕೂತಿರ್ತೀರಲ್ಲ ಅದೆಲ್ಲ ನೋಡಿ. ಅಲ್ಲ ಇವೆಲ್ಲ ಸುಳ್ಳು. ಈಗ ಕಟ್ತಾ ಇದ್ರು ಯಾರು ಮಾತಾಡ್ತಾರೆ? ಯಾವೊಂದು ಅಧಿಕಾರಿ ಗಮನ ತಗೋತಾ ಇಲ್ಲ. ಗೊತ್ತಿಲ್ಲ, ಅದಕ್ಕೆ ಮುಂದೆ ಕಳ್ಸವ್ರೆ. ಗೊತ್ತಾಗ್ತಾ ಇತ್ತು. ಗೊತ್ತಿಲ್ಲ ನೋಡಿ. ಆಮೇಲೆ ಸರ್ವೆ ನಂಬರ್ 180, 233, 207 ಪಂಚಾಯತಿಗೆ ನೀವೇನು ಬರ್ಕೊಟ್ಟಿದ್ದೀರಾ? ಸರ್ವೆ ನಂಬರು ಪಂಚಾಯತಿನಾಗ ರೆಗ್ಯುಲೇಷನ್ ಮಾಡಿದಾರೆ. ಏನು ಈ 3 ಸರ್ವೆ ನಂಬರು ಸರ್ಕಾರ ಪಂಚಾಯತಿಗೆ ಬರ್ಕೊಟ್ಟಿದ್ದಾರೆ, ರೆಗ್ಯುಲೇಷನ್ ಮಾಡಿ ಪಾಸ್ ಮಾಡಿದ್ದಾರೆ. ಏನು ಯಾರು ಅಧಿಕಾರ ಕೊಟ್ರು? ಯಾರು ಅಧಿಕಾರ ಕೊಟ್ರು? DC ಕೊಟ್ರಾ? ಅಲ್ಲ, ಜಿಲ್ಲಾಧಿಕಾರಿ ಬಂದು ಆರ್ಡರ್ ಮಾಡೋದು. ಪಂಚಾಯತಿಯಲ್ಲಿ ಕುತ್ಕೊಂಡು ಮೀಟಿಂಗ್ ಅಲ್ಲಿ, ಸಾಮಾನ್ಯ ಸಭೆ ಮೀಟಿಂಗ್ ಅಲ್ಲಿ ಅಲ್ಲ, ಜಿಲ್ಲಾಧಿಕಾರಿನೇ ಮಾಡ್ಬೇಕು. ಇವಾಗ ಯಾರು ಚೇರ್ಮನ್ ಆಗಿದ್ರು ಅವರು ಚೇರ್ಮನ್ರು ಜಿಲ್ಲಾಧಿಕಾರಿ. ಅದಕ್ಕೆ ಅವ್ರು ಕುತ್ಕೊಂಡಿಲ್ಲ, ಆದೇಶ ಮಾಡಿದ್ದಾರೆ ಸ್ವಾಮಿ. ಆಮೇಲೆ ಇನ್ನೊಂದು ಗಣ್ಣು ಕಾಂತ ಖರಾಬು ನಿಮ್ಗೆ ಗೊತ್ತಿರ್ತಾ? ಗಣ್ಣು ಕಾಂತ ಖರಾಬು ಗೊತ್ತಿದೆಯಾ? ಯೋಚನೆ ಮಾಡಿ. ಗಣ್ಣು ಕಾಂತ ಖರಾಬು 50 ಸೈಟು 207ರಲ್ಲಿ ಗಣ್ಣು ಕಾಂತ ಖರಾಬ್ ಇದೆ ಸರ್. ಹೇಳಿ ಸರ್, ಪ್ರಶ್ನೆ ಹೇಳ್ಬೇಕು. ಇದೆಯಾ? ಗಣ್ಣು ಕಾಂತ ಖರಾಬ್ ಇದೆಯಾ? ಎಲ್ಲ ಮಾರ್ಕ್ ಮಾಡ್ತೀನಿ ನೋಡು. ಆಮೇಲೆ ನಾನು ಅನ್ನಪ್ಸೆಲ್ ಮಾಡಿಲ್ಲ, ಅಲ್ಲ ಆಟೆಲ್ ಹಾಕಿ ತಗೊಂಡಿದ್ದು ನೋಡು ಸ್ವಾಮಿ. ಗಣ್ಣು ಕಾಂತ ಖರಾಬು ಏನು ಓದಿ ಸ್ವಾಮಿ. 50 ಜನ ಫಲಾನುಭವಿಗಳು ಮನೆ ಕಟ್ಕೊಂಡಿದ್ರೆ ಗಣ್ಣು ಕಾಂತ ಖರಾಬು, ಅವ್ರಿಗೆ ಹಕ್ಕುಪತ್ರ ಕೊಡ್ಬೇಕಂತ ಪಂಚಾಯತ್ ರೆಗ್ಯುಲೇಷನ್ ಮಾಡೋದು. ಪಂಚಾಯತ್ ಅವ್ರು ರೆಗ್ಯುಲೇಷನ್ ಮಾಡಕ್ಕೆ ಯಾರು? ನಾನು ಒಬ್ಬ ಪಂಚಾಯತಿ ಸದಸ್ಯರು. ನಾನು ಯಾರು ಮಾಡಕ್ಕೆ? ಗಣ್ಣು ಕಾಂತ ಖರಾಬ್ ಎಲ್ಲಿದೆ? 207 ತೋರಿಸಿ ಸರ್. ತಾವು ಹೇಳಿ ಸರ್, ಉತ್ತರ ಹೇಳಿ ಸರ್. ಕಣ್ಣದ್ ಕಾಣೋದು ಬರಾಕು ಜಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಯಾರಾದ್ರೂ ಮಾಡ್ಬೋದಾ? ಇದನ್ನ ಕಂದಾಯ ಇಲಾಖೆ ತೀರ್ಮಾನ ತಗೊಬೇಕು. ಆದ್ರೆ ಮಾಡಿರೋರು ಯಾರು? ಪಂಚಾಯತ್
ಎನ್ಕ್ವೈರಿ ಆಗಲಿ ಇದನ್ನ. ನಮ್ಮ ಪಂಚಾಯತಿ ಸದಸ್ಯರು ಕೆಲವರು ಇದ್ರು, ಎಲ್ಲಾನು ಕೇಳಿದೆ, ಏನಪ್ಪ ಈ 2000 ನಾನು ಇರ್ಲಿಲ್ಲ. ಮೇಡಮ್ ಇದು ಹೇಗಾಯ್ತು ಮೇಡಮ್ ಖಾತೆ? ಹಾಗಾದ್ರೆ ನೀವು ಹೇಳ್ತಾ ಇದ್ದೀರಲ್ಲ, ಇದು ಹೇಗಾಯ್ತು ಖಾತೆಗಳು? ಎನ್ಕ್ವೈರಿಗೆ ಹಾಕ್ಸಿ ಇದನ್ನ. ಆಕ್ಸಿಡೆಂಟ್ ಬಿಡಿ ಸರ್, ಈಗೆಲ್ಲ ಮಾತಾಡಿದ್ರು. ಮೇಡಮ್ ಎನ್ಕ್ವೈರಿಗೆ ಹಾಕ್ಸಿ ಅದನ್ನ. ಯಾಕೆ ಇಷ್ಟು ದಿನ ಅವರು ಕ್ಯಾನ್ಸಲ್ ಆಗಲಿಲ್ಲ? ಪಂಚಾಯತಿನಾಗೆ ಮಾಡಿದ್ದಾರಲ್ಲ 2023ರಲ್ಲಿ ಸರ್ಕಾರಿ ಜಮೀನು ಪಂಚನಾಮ ಮಾಡಿಸೋರಿದ್ಯಾ? ಆ ಸರ್ಕಾರಿ ಕಣ್ಣು ಕಾಣ್ ತರ ಬಂದ್ರೆ ಆ ನಂಬರ್ ಕೊಡ್ಬೇಕಂದ್ರೆ ಜಿಲ್ಲಾಧಿಕಾರಿ ಮಾಡಬೇಕು. ಸಂಬಂಧಪಟ್ಟ ತಹಸೀಲ್ದಾರು, ಸೆಕ್ರೆಟರಿ ಯಾರು ಎಲ್ಲ ರಿಪೋರ್ಟ್ ಹಾಕಿ ಹಾಜರು ಮಾಡಿ ಅಂತ ಜಾಗದಾಗ ಕಣ್ಣು ಕಾಣ್ ತರ ಬಂದ್ರೆ ಅದಕ್ಕೆ ನಂಬರ್ ಕೊಡಿ ಅಂತ ಹಾಕ್ಬೇಕು ನಾವು. ಏನಿದ್ರೆ ಪಂಚಾಯತ್ನಾಗ ಕುತ್ಕೊಂಡು ಮಾಡಿಬಿಟ್ರೆ ಯಾರಪ್ಪ ಮನೆ ಸೊತ್ತು ಅದೇ ಯಾರನ್ನ ಒಬ್ಬ ಬಡವ ಏನಾರು ಮಾಡಿಬಿಟ್ರೆ ಅವ್ರ ಮನೆ ಕೇಸ್ ಹಾಕ್ತಾರೆ, ಜೈಲು ಕಳಿಸ್ತಾರೆ. ಇದನ್ನ ಇವಾಗ ಯಾರು ಜೈಲು ಕಳಿಸೋದು? ಯಾರು ಮಾಡಿದ್ದಾರೆ? ಯಾರು ಅಧ್ಯಕ್ಷರು ಯಾರು ನೋಡಿ. ನಾನು ಆಟೆಲ್ ಹಾಕಿ ತೆಗ್ದಿದ್ದೀನಿ, ಅಧ್ಯಕ್ಷರು ಯಾರು ಅಂದ್ಬಿಟ್ಟು ಅವ್ರನ್ನ ನೋಡಿ. ಇವೆಲ್ಲ ಏನು ಗೊತ್ತಾ ಸ್ವಾಮಿ, ಆಮೇಲೆ ಸರ್ಕಾರಿ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದೆ, ಕಣ್ಣು ಬಿಡುತ್ತೆ ಒಂದ್ಸರಿ. ಯಾರು ಸ್ವಾಮಿ ಅಧ್ಯಕ್ಷರು? ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ ನೀವು ಯಾರು? ಇವ್ರು ಯಾರು? ಮಂಜುನಾಥ್ ರೆಡ್ಡಿ. ಇವ್ರು ಯಾರು? ಶಾಶ್ವತಮ್ಮ ಅಧ್ಯಕ್ಷರು. ಆ ಎಮ್ಮ DC-ನ ಪಂಚಾಯತ್ ರಿಪ್ಲೇಷನ್ ಮಾಡೋಕ್ಕೆ ಅವ್ರ ಅಪ್ಪಂದ ತಾತಂದ ಅದಕ್ಕೆ ಸಂಬಂಧಪಟ್ಟ ಮಾಡ್ಬೇಕಂದ್ರೆ ಏನು ಮಾಡ್ತಾರೆ ಅಧಿಕಾರಿಗಳು? ಅದಕ್ಕೆ ಈಗ ಬರ್ಬೇಕಂತ ಎಲ್ಲರೂ ಗಲಾಟೆ ಮಾಡಿದ್ದು. ಆಮೇಲೆ ನಾಯಕಸಮಣ್ಣ ಸರ್ಕಾರಿ ಶಾಲೆದು, ಸರ್ಕಾರಿ ಶಾಲೆಗೆ ಬೆಸ್ಕಾಂ ಇಲಾಖೆಗೆ ಬರೆದ್ರು 16 ಗುಂಟೆ. ಯಾವ ರೀತಿ ಬರೆದ್ರು ಪಂಚಾಯತಿಯಲ್ಲೇ? ಯಾವ ತರ ರೆಸಲ್ಯೂಷನ್ ಮಾಡಿದ್ರು ಅದನ್ನ? ಅದನ್ನ ರೌಂಡ್ ಅಪ್ ಆಗಿಲ್ಲ, ಹಂಗೆ ಐತೆ. ಹಂಗೆ ಇದೆ. ಬೆಸ್ಕಾಂ ಇಲಾಖೆಗಿಲ್ಲ, ಸರ್ಕಾರಿ ಶಾಲೆ ಪಂಚಾಯತಿ ತೀರ್ಮಾನ ತಗೊಳಕ್ಕೆ ಅವ್ರ ಅಪ್ಪಂದ ಆಸ್ತಿ ಅಲ್ಲ. ಯಾರು ನೀವು ತೀರ್ಮಾನ ತಗೊಬೋದಾ? ಉತ್ತರ ಕೊಡಿ ಮೇಡಮ್, ನಮಗೆ ಉತ್ತರ ಕೊಡಿ. 16 ಗುಂಟೆ ಈಗ ಅವ್ರಿಗೆ ಕ್ಯಾನ್ಸಲ್ ಆಗಿದೆ. ಬೆಸ್ಕಾಂ ಇಲಾಖೆ ಕಟ್ಟಬೇಕಾಗಿತ್ತು. ಈಗ ಅವ್ರು ಒಂದು ಸ್ಥಳ ತೋರಿಸಿ ಮತ್ತೆ 2004 DC ಆದೇಶ ಆಗಿರೋ ಸರ್ಕಾರಿ ಸ್ಕೂಲ್ಗೆ ಬೆಸ್ಕಾಂ ಮಾಡೋಕೆ ಇವ್ರಿಗೆ ಅಧಿಕಾರ ಐತೆ ಪಂಚಾಯತ್. 2007ರಲ್ಲಿ ಸರ್ಕಾರಿ ಶಾಲೆ 16 ಗುಂಟೆ ಅಂತ ಆದ್ಮೇಲೆ ರೆಸಲ್ಯೂಷನ್ ಮಾಡೋದು ಪಂಚಾಯತಿ ಸದಸ್ಯರು ಮಾಡ್ಬೋದಾ? ರೆಸಲ್ಯೂಷನ್ ಉತ್ತರ ಕೊಡಿ ಸರ್. ಹಿಡಿಯಲ್ಲ ಸರ್, ತಾವು ಉತ್ತರ ಕೊಡಿ. ಮಾಡ್ಬೋದಾ ಹೇಳಿ. ಈಗ ನೋಡಿ ಬೆಸ್ಕಾಂ ಇಲಾಖೆಗೆ ಹೇಳ್ತಾ ಇದ್ದೀನಿ. ಸರ್ 2017 ರೆಸಲ್ಯೂಷನ್ ಮಾಡಿದ್ರು, ಅದು ಇವಾಗ ಹಾಕಿ ವಜಾ ಮಾಡಿದ್ದಾರೆ. ಈಗ ಸರ್ಕಾರಿ ಪಾಠಶಾಲೆ ಮಾಡಿದ್ದಾರೆ. 2000 ಹೇಳ್ತಾರೆ 2017ರಲ್ಲಿ ರೆಸಲ್ಯೂಷನ್ ಮಾಡಿದ್ದಾರೆ, ಪಂಚಾಯತಿಯಿಂದ ಆಗಿದೆ. ಅದನ್ನ ಇವ್ರ ಹತ್ರ ಆಲ್ರೆಡಿ ಅಪೀಲ್ ಹಾಕ್ಸಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಆಲ್ರೆಡಿ ಮತ್ತೆ ಸರ್ಕಾರಿ ಶಾಲೆ ಅದನ್ನ ಹೋರಾಟಗಾರರು ತಗೊಂಡ್ಮೇಲೆನೆ ಅದು ಕ್ಯಾನ್ಸಲ್ ಆಗಿದ್ದು. ಅಧಿಕಾರಿಗಳು ಕ್ರಮ ವಹಿಸಲಿಲ್ಲ. ನಾನು ಮುಂದೆ ಕರ್ಕೊಂಡು ಇವರೆಲ್ಲ ಫೋನ್ ಮಾಡಿ ಗಲಾಟೆ ಮಾಡಿದ ಮೇಲೆ ಆ ಬೆಸ್ಕಾಂ ಆಗಿರೋದನ್ನ ವಜಾ ಮಾಡಿ ಇದು ಏನು DC ಆದೇಶ ಮಾಡಿದ್ದಾರೆ ಸರ್ಕಾರಿ ಸ್ಕೂಲ್ಗೆ ಇದೆಯೋ ಪರಿಶೀಲನೆ ಮಾಡಬೇಕು ಅಂತ ಮಾಡಬೇಕು ಅಂತ ಅವ್ರು ಆರ್ಡರ್ ಮಾಡಿ ಎಷ್ಟು ದಿನ ಆಗಿತ್ತು? ಮೇಡಮ್ಗೆ ಹೇಳಿದ್ರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅನ್ಕೊಂಡಿದ್ದಾರೆ. ಆಮೇಲೆ ಬೆಸ್ಕಾಂ ಅವರು ಅಲ್ಲಿ ಅವ್ರು ದೌರ್ಜನ್ಯಕ್ಕೆ ಬಂದಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಬೆಸ್ಕಾಂ ಅವ್ರಿಗೆ ನಮ್ಮ ಪಂಚಾಯತ್ ಅವರೇ 100 ಅಡಿ ರಿಸರ್ವೇಷನ್ ಮಾಡಿದ್ರು. ಆಮೇಲೆ ಕಾಪಿ ಕೊಟ್ಮೇಲೆ ಬೆಸ್ಕಾಂ ಅವ್ರು ಕೊಟ್ಟರು, ಬೋರ್ ಹಾಕಿದ್ರು, ಕಾಂಪೌಂಡ್ ಹಾಕಿದ್ರು, ದುಡ್ಡು ಖರ್ಚು ಮಾಡಿದ್ರು. ಅದಕ್ಕೆ ಯಾರು ಜವಾಬ್ದಾರಿ? ನಮ್ಮ ಪಂಚಾಯತಿನೇ ಜವಾಬ್ದಾರಿ. ಬೆಸ್ಕಾಂ ಅವ್ರ ಮೇಲೆ ನಾವು ಹೂವೆ ಕುಣಿಸೋಕ್ಕಾಗಲ್ಲ. ಆಮೇಲೆ ಬೆಸ್ಕಾಂ ಅವ್ರ ಮೇಲೆ ಸಾಹೇಬ್ರು ಅಲ್ಲೇ ಇದ್ದಾರೆ. ನಾನು ಗಲಾಟೆ ಮಾಡಿದೆ ಅವ್ರ ಮೇಲೆ. ಮೊನ್ನೆ ಆಫೀಸ್ಗೆ ಹೋಗಿದ್ದೆ, ನೀನೇ ನನ್ನ ಮೇಲೆ ಗಲಾಟೆ ಮಾಡಿದೆ, ನನ್ನ ಹೆಸರು ಗೊತ್ತಿಲ್ಲ ಅಂತ ಹೇಳಿದ್ರು. ನಾವು ಗಲಾಟೆ ಮಾಡಿ ಜಾಗ ಅಲ್ಲಿ ನಿಲ್ಲಿಸಿದ್ದೀರಿ 16 ಗುಂಟೆ. ಅರ್ಥ ಆಯ್ತಾ? ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳೈತೆ ಅಂದ್ಬಿಟ್ಟು ನಾವು ಇವಾಗ ಬರಬೇಕಂತಿದ್ದು. ಈ ಖಾತೆಗಳು 25 ಸೆಟ್ ವಜಾ ಮಾಡಲೇಬೇಕು. ಸುಮಾರು ಅರ್ಜಿಗಳಾಗಿದೆ ಸರ್, ಇದ್ರ ವಜಾ ಮಾಡೋಕ್ಕಲ್ಲ ಅಂದರೆ ನಾನು ಅಲ್ಲೇ ಸತ್ಯಾಗ್ರಹ ಮಾಡ್ತೀನಿ, ಉಪವಾಸ ಇದ್ಬಿಡ್ತೀನಿ. ಆಮೇಲೆ ಇನ್ನೊಂದು ಈಗ ಬದಲಿ ಜಾಗ ಬೆಸ್ಕಾಂ ಅವ್ರು ಕೊಡ್ಲಿ. ಸರ್ಕಾರಿ ಜಾಗ ಬೇಜಾನ್ ಇದೆಯಲ್ಲ, ಬೆಸ್ಕಾಂ ಇಲಾಖೆಗೆ ಇದುವರೆಗೂ ಜಾಗ ಸಿಗ್ತಾ ಇಲ್ಲ. ಬೆಸ್ಕಾಂ ಇಲಾಖೆಗೆ ಈಗ ಎಲ್ಲಿ ಮಾಡ್ಕೊಟ್ಟಿದ್ರು ಅದ್ರ ಬದಲಿ ಜಾಗ ಕೊಡಿ ಅವ್ರಿಗೆ. ನಾವು ನೋಡ್ತೀನಿ, ಬನ್ರಿ, ಕೊಡ್ತೀನಿ, ಕೊಡ್ರಿ. ಸರಿಗ ಸರ್ಕಾರಿ ಇಲಾಖೆಗಳಿಗೆ ಎಲ್ಲ ರಿಕ್ವೈರ್ಮೆಂಟ್ ಇದೆ. 2023 ಗ್ರಾಮ ಸಭೆಯಲ್ಲೇ ಇದನ್ನ ಕೊಟ್ಟಿದ್ದೀವಿ. ನಾಗರಾಜ್ ಅಂತ VA ಇದ್ರು. ಇದುವರೆಗೂ ಯಾವುದು ನೀವು ಒಬ್ಬ ಸರ್ವಾಧಿಕಾರಿ, ಆಮೇಲೆ ನೀವು ತಾವು ಹೇಳಿಲ್ಲವರು ನಿಮ್ಮ ಗಮನಕ್ಕೆ ಬರ್ದಿರಲ್ಲ, ಸುಮಾರು ಆಗಿದ್ದಾರೆ. ನಿಮಗಿಂತ ಲೇಡೀಸ್ ಇದ್ದಾರಲ್ಲ, ಆ ಎಮ್ಮ ಮಾಡಿದ್ದಾರೆ. ಸರ್ವೆ ನಂಬರ್ 26ನವರಿಗೆ 24ನವರಿಗೆ 41 48 148 149 50 ಮಾಡಕ್ಕೆ ಬರ್ತಾಯಿದೆ ಸರ್. ಅವೆಲ್ಲ ಹಾಕಿದ್ದೀನಿ, ಹಾಕಿದ್ದೀನಿ, ಕಾಪಿ ತಗೊಂತೀನಿ. ಯಾಕಂದರೆ ನಿಮ್ಗೆ ಅನುಭವ ಇದೆ ಆ ಜಮೀನು ಏನು ಮಾಡಬೇಕು ಅಂದ್ಬಿಟ್ಟು. ಇದನ್ನು ಇಮಿಡಿಯೇಟಾಗಿ ನಮ್ಮ ಧ್ವಂಸಂದ್ರದಲ್ಲಿ ಸುಮಾರು ಜನ ಬಡವರಿದ್ದಾರೆ ಸರ್, ಸುಮಾರು ಜನ ಬಡವರಿದ್ದಾರೆ. ನಮ್ಮ
ಮಂಜೂರಾಗಿದೆ. ಕುದುಪುರ ಕಾಲೇಜ್ಗೆ 6 ಎಕರೆ ಮಂಜೂರಾಗೈತೆ. ಆಮೇಲೆ ಲೇನ್ಸ್ ಕ್ಲಬ್ಗೆ 2 ಎಕರೆ ಮಂಜೂರಾಗಿದೆ. ಆಮೇಲೆ ಹೌಸಿಂಗ್ ಬೋರ್ಡ್ ಉದ್ಘಾಟಿಸುವ ಮನೆಗೆ 1 ಎಕರೆ ಮಂಜೂರಾಗಿದೆ. ಇನ್ನು ಬಿಟ್ಟರೆ ಆಮೇಲೆ ರಸ್ತೆ ರಸ್ತೆ 4 ಎಕರೆ. ಆಮೇಲೆ ಸರ್ವೆ ನಂಬರ್ 207ರಲ್ಲಿ ಒಂದು 10 ಎಕರೆ. ಈಗ ಆಮೇಲೆ ಇದು ವೀರಣ್ಣನವ್ರಿಗೆ ಅದು ದರ್ಗಾದಕ್ಕೆ 1 2 ಎಕರೆ ಮಂಜೂರಾಗಿದೆ. ಮಿಕ್ಕಿ ಜಮೀನು ಎಲ್ಲಿದೆ ಅಂತ ನಾನು ಅಲ್ಲಾಸ್ ಜಮೀನು ಪಾಣಿ ಇಲಾಖೆ ಅರ್ಜಿ ಕೊಟ್ಟು ತಹಸೀಲ್ದಾರ್ ಕೊಟ್ಟೆ, ಪಂಚಾಯತ್ ಕೊಟ್ಟು ಇವೆಲ್ಲ ಸರ್ವೆ ನಂಬರ್ಗಳು ಸರ್ವೆ ಮಾಡಿ ಯಾರು ಕಟ್ಕೊಂಡಿದ್ದಾರೆ ಬಡವರ ಇವರು ಶ್ರೀಮಂತರ ಅದನ್ನು ಗುರುತಿಸಿ ಅಪ್ಪತ್ರ ಕೊಡಿ. ಇಲ್ಲ ಹೋದರೆ ಅದನ್ನು ಸರ್ಕಾರ ಹೊಸ ಕೊಟ್ಟಿದೆ, ಏನೂ ಮಾಡಿಲ್ಲ. 800 ಕೊಯ್ಲು ಇದೆ. ಕೊಡ್ಲಿ ಅಂತ ಒತ್ತಾಯ ಮಾಡಿ. ಅಲ್ಲ ಮುನಿಯಪ್ಪಣ್ಣ ಒಂದು ನಿಮಿಷ. ಈಗ ಬಡವರು ಕಟ್ಕೊಂಡಿದಾರಲ್ಲ ಸರ್, ಇಲ್ಲ 94C ಅವ್ರಿಗೆ ಶಾಶ್ವತವಾಗಿ ಒಂದು ಪರಿಹಾರ ಕೊಡಿ. ಇಲ್ಲ ಅಂದ್ರೆ ಅವ್ರ ಬದಲಿ ಜಾಗ ಕೊಟ್ಬಿಟ್ಟು ಅವ್ರಿಗೆ ಏನಾದ್ರು ಒಂದು ಅರೇಂಜ್ ಮಾಡಿಬಿಟ್ಟು ಜಾಗ ಕೊಡಿ ಅವ್ರಿಗೆ. ಯಾಕೆ ಬರ್ತಾ ಇಲ್ಲ ಇದು? ಒಂದು ನಿಮಿಷ. ಅಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಾಗೆ ಪ್ರತಿಯೊಂದನ್ನು ಅವರು ಯಾರಾದರೂ ಸರ್ವೆಗೆ ಬಂದಾಗ ಡೆಮಾಲಿಷನ್ ಆದಾಗ ಸಾರ್ವಜನಿಕರು ಬಡವರು ಸಾಯ್ಬೇಕು. ಆಮೇಲೆ ಒಂದೊಂದು ಜಾಗದಲ್ಲಿ 4 ಜನರಿಂದ 5 ಜನಕ್ಕೆ ಒಂದೊಂದು ಕುಟುಂಬಕ್ಕಾಗಿದೆ. ಹೇಗಾಗುತ್ತದು? ಸರ್ ಈಗ 1 ನಿಮಿಷ. ಈಗ ನಾನು ಆವಾಗೇ ಸಬ್ಜೆಕ್ಟ್ ಹೇಳಿದ್ದೀನಿ ಮುಂಚೆವರೆ. ಈಗ ಭೂಕಂಪೆ 232 ಸರ್ವೆ ಮಾಡಿ ಅಲ್ಲಿ ನಿವಾಸಿಗಳಿಗೆ ಸರ್ವೆ ಮಾಡಿ ಅಡ್ಬಸ್ ಫಿಕ್ಸ್ ಮಾಡಿದ್ದೀರಲ್ಲ, ಗುರುಸ್ತಾ ಇದ್ದೀರಲ್ಲ, ಅವ್ರು ಎಲ್ಲಿ ಹೋಗ್ಬೇಕು? ಬದಲಿ ಜಾಗ ಯಾವುದು? ಅವ್ರೆಲ್ಲ ಬದಲಿ ಜಾಗ ಎಲ್ಲಿ ಹೋಗ್ಬೇಕು? ಮತ್ತೆ ಇಲ್ಲಿ ಸುಡುದು ಕೂಡ ಇದೆ. ಸರ್